ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತು ನಾನು ನಿಮಗೆ ನಾರ್ತ್ ಬ್ರೈಡಲ್ ಲುಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಮಧ್ಯ ಒಂದು ಒಳ್ಳೆ ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಮ್ಮರಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮೊದಲಿಗೆ ನಾನು ನನ್ನ ನನ್ನ ಮಾಡೆಲ್ ಅವ್ರನ್ನ ಸ್ಕಿನ್ನ ಪ್ರೆಪ್ ಮಾಡ್ಕೋತಾ ಇದ್ದೀನಿ. ಪ್ರೆಪ್ಪಿಂಗ್ಗೆ ನಾನು ಯೂಸ್ ಮಾಡಿದ್ದು ಪ್ಲಿಕ್ಸಿ ಗ್ಲೋ ಟಾನಿಕ್. ಅದಾದಮೇಲೆ ನಾನು ಅಪ್ಲೈ ಮಾಡಿದ್ದು ಸೆಟಾಫಿಲ್ ಮಾಯಿಶ್ಚರೈಸರ್ ಆದಮೇಲೆ ನಾನು ಇವರಿಗೆ ಒಂದು ಸ್ಟ್ರೋಬ್ ಕ್ರೀಮ್ ಅಪ್ಲೈ ಮಾಡಿದೆ. ಅವ್ರದ್ದು ಮ್ಯಾಕ್ ಸ್ಟ್ರೋಬ್ ಕ್ರೀಮ್. ಸೊ ಇದರಿಂದ ನಿಮಗೆ ಮೇಕಪ್ ತುಂಬ ಗ್ಲೋಯಿ ಆಗಿ ಗ್ಲಾಸಿ ಫಿನಿಶ್ ಬರುತ್ತೆ. ಸೊ ಈ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಫ್ಲೇಝಾ ಪ್ಯಾಲೆಟಿಂದ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರ್ನ ತೊಗೊಂಡು ಎಲ್ಲೆಲ್ಲಿ ಡಿಸ್ಕಲರೇಷನ್ ಇದೆ ಅದೆಲ್ಲ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಡಿಸ್ಕಲರೇಷನ್ಗೆ ಆರೆಂಜ್ ಕರೆಕ್ಟರ್ ಆ ಥರ ಎಲ್ಲ ಕರೆಕ್ಟರ್ಸ್ ಯೂಸ್ ಮಾಡೋದು ತುಂಬಾ ಕಡಿಮೆ. ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ. ನನಗೆ ಲೇಯರಿಂಗ್ ಮಾಡೋದು ಇಷ್ಟ ಆಗಲ್ಲ. ಸೊ ಇನ್ನೊಂದು ಲೇಯರಿಂಗ್ನ ಕಮ್ಮಿ ಮಾಡಿದಷ್ಟು ನಿಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಬರುತ್ತೆ. ಇದು ಕೂಡ ಒಂದು ಟಿಪ್ ನಿಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬರೋದಕ್ಕೆ. ಸೊ ನಾನಿಲ್ಲಿ ಫ್ಲಿಕ್ಕಾ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಅಫೋರ್ಡಬಲ್ ಬ್ರ್ಯಾಂಡ್. ತುಂಬ ಲಾಂಗ್ ಲಾಸ್ಟ್ ಬರುತ್ತೆ ನಿಮ್ಮ ಮೇಕಪ್. ಒನ್ಸ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಒಂದು ಅಫೋರ್ಡೆಬಲ್ ಬ್ರ್ಯಾಂಡಿಂದ ಕೂಡ ಎಷ್ಟು ಒಳ್ಳೆ ಮೇಕಪ್ನ ಮಾಡ್ಬೋದು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೇಕಪ್ಗೆ ಮ್ಯಾಟ್ರ್ ಆಗೋದು ಬ್ರ್ಯಾಂಡ್ಸ್ ಅಲ್ಲ. ಸೊ ಬ್ರ್ಯಾಂಡ್ಸ್ ಯೂಸ್ ಮಾಡಬಾರ್ದು ಅಂತಲ್ಲ, ಬ್ರ್ಯಾಂಡ್ಸ್ ಅಲ್ಲ, ನಮ್ಮ ಟೆಕ್ನಿಕ್. ನಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಆಗಲಿ, ಒಂದು ಫ್ಲಾಲೆಸ್ ಆಗಿ ಬರಬೇಕು ಅಂತಂದರೆ ನಮ್ಮ ಟೆಕ್ನಿಕ್ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ಅ ಬ್ರ್ಯಾಂಡ್ಸ್. ಸೊ ಇದಾದಮೇಲೆ ನಾನು ಅವ್ರಿಗೆ ಅಪ್ಲೈ ಮಾಡಿದ್ದು ಮ್ಯಾಟ್ ಲುಕ್ ಅವ್ರದ್ದು ಬ್ಲಷ್ ಬಂದು ಪೀಚಿ ಶೇಡಲ್ಲಿ, ಏಕೆಂದರೆ ನನ್ನ ಮಾಡೆಲ್ ಬಂದು ಫೇರ್ ಸ್ಕಿನ್ ಟೋನ್. ಸೊ ಇದಾದಮೇಲೆ ನಾನು ಅಪ್ಲೈ ಮಾಡ್ತಾ ಇರೋದು ಒಂದು ಕನ್ಸೀಲರ್ ಬಂದು PAC ಅವ್ರದ್ದು ಫೇರಲ್ಲಿ. ಸೊ PAC ಕನ್ಸೀಲರ್ ಈಸ್ ಈಕ್ವಲ್ ಟು ಟಾಟ್ ಕನ್ಸೀಲರ್. ಸೊ ಥಿಕ್ಕಾಗೂ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಫಿನಿಶಿಂಗ್ ಅಂತಲೂ ಹೇಳ್ಬೋದು ಇದರಿಂದ. PAC ಕನ್ಸೀಲರ್ ಒಂದು ಅಫೋರ್ಡೆಬಲ್ ಬ್ರ್ಯಾಂಡಲ್ಲಿ ನೀವು ಖಂಡಿತ ಅದನ್ನು ನಿಮ್ಮ ವ್ಯಾನಿಟಿನಲ್ಲಿ ಇಟ್ಕೋಬೇಕು. ಸೊ ಯಾರಾದರೂ ಬಿಗಿನರ್ಸ್ ಇದ್ದೀರಾ ಅಂತಂದರೆ ಖಂಡಿತ ಇಟ್ಕೊಳ್ಳಿ. PACನಲ್ಲಿ ಒಂದು ಅಫೋರ್ಡೆಬಲ್ ಬ್ರ್ಯಾಂಡ್ ನನಗೆ ಕನ್ಸೀಲರ್ಸ್ ಬೇಕು ಅಂತಂದರೆ PAC ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾನಿಲ್ಲಿ ಪೌಡರ್ ಲಾಕ್ ಮಾಡ್ತಾಯಿದ್ದೀನಿ. ಸೊ ಪೌಡರ್ ಲಾಕ್ಗೆ ನಾನು ಯೂಸ್ ಮಾಡ್ತಾ ಇರೋದು ರೀಕೋಡ್ ಅವ್ರದ್ದು ಪಿಂಕ್ ಶೇಡನ್ನು ಬಂದು ನಾನಿಲ್ಲಿ ಅಂಡರ್ ಐಗೆ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ರೈಟ್ ಆಗಬೇಕು ಅಂತ. ಸೊ ಓವರಾಲ್ ಫೇಸ್ ಬಂದು ನಾನು ಲಾರಾ ಮರ್ಸಿಯರ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಸಾರಿ, ವಿಡಿಯೋ ಸ್ಕಿಪ್ ಆಗಿದೆ. ಸೊ ಇದಾದಮೇಲೆ ನಾನು ಪೌಡರ್ ವರ್ಕ್ ಪೌಡರ್ ಬ್ಲಷ್ನ ಮಾಡ್ಕೋತಾ ಇದ್ದೀನಿ. ಪೌಡರ್ ಕಾಂಟೋರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಯುರೋಪ್ ಗರ್ಲ್ ಅವ್ರದ್ದು ಪೌಡರ್ ಕಾಂಟೋರ್ ಪ್ಯಾಲೆಟ್. ಇದು ಕೂಡ ಅಷ್ಟೇ ಅಫೋರ್ಡಬಲ್ ರೇಂಜಲ್ಲೇ ಇದೆ. ನೀವು ಆಲ್ಮೋಸ್ಟ್ ಎಲ್ಲ ಇವಾಗ ಹೊಸದಾಗಿ ವ್ಯಾನಿಟಿನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇದನ್ನು ತಗೋಬೋದು. ಕಾಂಟೋರ್ ಪ್ಯಾಲೆಟ್, ಬ್ಲಷ್ ಪ್ಯಾಲೆಟ್ ಆ್ಯಂಡ್ ಹೈಲೈಟಿಂಗ್ ಪ್ಯಾಲೆಟ್ ಕೂಡ ಸಿಗುತ್ತೆ. ಸೊ ಐ ಡೋಂಟ್ ರಿಕಮೆಂಡ್ ದಟ್ ಹೈಲೈಟರ್ ಪ್ಯಾಲೆಟ್, ಬಟ್ ಬ್ಲಷ್ ಮತ್ತು ನಿಮಗೆ ಕಾಂಟೋರ್ ಪ್ಯಾಲೆಟ್ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನಾನು ಅವ್ರಿಗೆ ಅಂದರೆ ಐಬ್ರೋನ ಫಿಲ್ ಮಾಡ್ಕೊಂಡಿದ್ದು ಬಂದು ಎಲೆಗಲ್ದು ಡಾರ್ಕ್ ಬ್ರೌನ್ ಶೇಡು ಈ ಸಲ ಯೂಸ್ ಮಾಡಿದ್ದು. ಇದಾದಮೇಲೆ ನಾನು ಲೈನರ್ ಹಾಕ್ಕೋತಾ ಇದ್ದೀನಿ. ಲೈನರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಮೇಬ್ಲಿನ್ ಬ್ರ್ಯಾಂಡದು. ಸೊ ಮೇಬ್ಲಿನಲ್ಲಿ ಲೈನರ್ನ ಹಾಕ್ಕೊಂಡೆ. ಇದಾದಮೇಲೆ ನಾನು ಸ್ವಲ್ಪ ಲೈನರ್ ನನಗೆ ಈ ಸಲ ನಾನು ಶಾರ್ಪ್ ವಿಂಗ್ ಲೈನರ್ ಎಲ್ಲ ಮಾಡ್ಕೊಳ್ಳಿಲ್ಲ. ಸೊ ನಾನು ಅಲ್ಲಿ ಎಡ್ಜಲ್ಲಿ ಹಂಗೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಐ ಮೇಕಪ್ ಟ್ಯುಟೋರಿಯಲ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಐ ಮೇಕಪ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಆದಮೇಲೆ ನಾನು ಯೂಸ್ ಮಾಡಿದ್ದು ಲ್ಯಾಶಸ್ ಹಾಕ್ಕೋತಾ ಇದ್ದೀನಿ. ಲ್ಯಾಶಸ್ ಬ್ರ್ಯಾಂಡ್ ಫ್ರಮ್ ಐ ಥಿಂಕ್ ಇಟ್ಸ್ ಅ ಬಾಂಬೆ ವ್ಯಾನಿಟಿ. ನಿಮಗೆ ಶೂಟ್ಸ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮ ಐಸನ್ನು ಇನ್ಹ್ಯಾನ್ಸ್ ಮಾಡಿ ತೋರಿಸ್ಬೇಕು ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಸ್, ಇದಾದಮೇಲೆ ನಾನು ಇವ್ರಿಗೆ ಒಂದು ಒಳ್ಳೆ ಫಿನಿಷಿಂಗ್ ಪೌಡರ್, ನಾನು ಯೂಶ್ವಲಿ ಎಲ್ಲ ಮೇಕಪ್ ಎಲ್ಲ ಆದಮೇಲೆ ಫಿನಿಷಿಂಗ್ ಪೌಡರ್ ತೊಗೊಂಡು ಎಲ್ಲ ನೀಟಾಗಿ ಸೆಟ್ ಮಾಡಿಬಿಡ್ತೀನಿ. ಫಿನಿಷಿಂಗ್ ಪೌಡರ್ ತುಂಬ ಇಂಪಾರ್ಟೆಂಟ್, ತುಂಬ ಚೆನ್ನಾಗೂ ಇರುತ್ತೆ. ಆ್ಯಂಡ್ ನಿಮ್ಮ ಮೇಕಪ್ ಸ್ವಲ್ಪ ಗ್ಲಾಸಿಯಾಗಿ ಕಾಣಬೇಕು, ಫೈನಲಲ್ಲಿ ತುಂಬ ಮ್ಯಾಟ್ ಆಗಿದೆ ಅಂದಾಗ ಯು ಕ್ಯಾನ್ ಯೂಸ್ ದಟ್ ಫಿನಿಷಿಂಗ್ ಪೌಡರ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಬ್ರ್ಯಾಂಡ್ ಬಂದು ಯುರೋಪ್ ಗರ್ಲ್ದು.
ಎಲ್ಲ ಫೇಸಿಗೆಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ ವಾಟರ್ ಲೈನ್ ಹತ್ರ, ವಾಟರ್ ಲೈನ್ ಅಂದರೆ ಕಾಜಲ್ ಹಾಕ್ತೀವಲ್ಲ ಅದಕ್ಕೆ ವಾಟರ್ ಲೈನ್ ಅಂತಾರೆ. ವಾಟರ್ ಲೈನ್ ಅಂಡರಲ್ಲಿ ಸೊ ನಾನು ಈಗ ಮೇಲೆ ನಾನು ಯಾವ ಶೇಡಲ್ಲಿ ಅಂದರೆ ಐ ಶ್ಯಾಡೋ ಹಾಕಿದ್ನೋ ಅದರಲ್ಲಿ ಲೈಟರ್ ಶೇಡ್ ತೊಗೊಂಡು ವಾಟರ್ ಲೈನ್ ಕೆಳಗಡೆ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫೈನಲಿ ನಾನು ಹೈಲೈಟಿಂಗ್ ಅಪ್ಲೈ ಮಾಡ್ತಾ ಇದ್ದೀನಿ, ಪೌಡರ್ ಹೈಲೈಟರ್. ಸೊ ಯೂಶ್ವಲಿ ನಾನು ಫ್ಯಾನ್ ಬ್ರಷ್ ಆಗಲಿ ಅಥವಾ ಇನ್ನೊಂದು ಬ್ರಷ್ ಯೂಸ್ ಮಾಡಲ್ಲ ಹೈಲೈಟಿಂಗ್ಗೆ, ತುಂಬ ಕಮ್ಮಿ, ಯೂಸ್ ಮಾಡೋದೇ ಇಲ್ಲ ಅಂತಲ್ಲ, ತುಂಬ ಕಡಿಮೆ. ಬ್ಲೆಂಡರ್ ಯೂಸ್ ಮಾಡ್ತೀನಿ. ಇನ್ನೊಂದು ಹೈಲೈಟಿಂಗ್ ತುಂಬ ಗ್ಲೋಯಿ ಆಗಿ ನಿಮ್ಮ ಫೇಸು ಗ್ಲಾಸಿ ಫಿನಿಶ್ ಆಗಿ ಕಾಣಬೇಕು ಅಂತಂದರೆ ನೀವು ಬ್ಲೆಂಡರ್ಗೆ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇ ಯಾವುದಾದ್ರೂ ಸರಿನೇ. ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಡ್ರೈ ಅಂದರೆ 150% ಡ್ರೈ ಮಾಡ್ಕೊಂಡು ಆದಮೇಲೆ ನೀವು ಹೈಲೈಟನ್ನು ಅಪ್ಲೈ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ರೆ ತುಂಬ ಒಂಥರ ಬ್ಲೆಂಡೆಡ್ ಆಗಿ ಫುಲ್ ಗ್ಲಾಸಿಯಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫೈನಲಿ ನಾನು ಅವ್ರಿಗೆ ಹಾಕಿದ್ದು ಸೆಟ್ಟಿಂಗ್ ಸ್ಪ್ರೇ ಫ್ರಮ್ ರೀಕೋಡ್ ಬ್ರ್ಯಾಂಡ್. ಎಲ್ಲ ಮುಗೀತು. ಹಿಯರ್ ಇಸ್ ದ ಫೈನಲ್ ಲುಕ್. ನೀವು ನೋಡ್ತಾ ಇರ್ಬೋದು, ನಾನು ಮೇಕಪ್ ಕೂಡ ನಿಮಗೆ ಲೈಟ್ಸು ಅದು ಇದು ಹಾಕ್ಕೊಂಡು ಮಾಡಲಿಲ್ಲ, ನಾನು ನ್ಯಾಚುರಲ್ ಲೈಟಲ್ಲೇ ಮಾಡಿದ್ದು. ನಾನು ತುಂಬ ಸಲ ಹೇಳಿದ್ದೀನಿ, ನನಗೆ ನ್ಯಾಚುರಲ್ ಲೈಟಲ್ಲಿ ಮೇಕಪ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ನ್ಯಾಚುರಲ್ ಲೈಟ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ಯಾರು ತುಂಬ ಹೆವಿ ಮೇಕಪ್ ಕೇಳಲ್ಲ, ನ್ಯಾಚುರಲ್ ಲೈಟ್ಸಲ್ಲಿ ಹೇಗೆ ಕಾಣುತ್ತೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ಹಿಯರ್ ಈಸ್ ದ ಫೈನಲ್ ಲುಕ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಯಾವುದೇ ಫಿಲ್ಟರ್ ಕೂಡ ಅಪ್ಲೈ ಮಾಡಿಲ್ಲ, ಇದು ಜಸ್ಟ್ ನಾರ್ಮಲಾಗಿ ನಾನು ಫೋನಲ್ಲಿ ತೆಗೆದಿರೋ ವೀಡಿಯೋನೇ ಆಗಿರುತ್ತೆ. ನಾನು ಯಾವುದೇ ಕ್ಯಾಮ್ರಾ ಕೂಡ ಯೂಸ್ ಮಾಡಿಲ್ಲ. ಸೊ ಲಾಸ್ಟ್ ಪಿಕ್ಸ್ ಬಂದು ಫ್ರಮ್ ಕ್ಯಾಮ್ರಾ. ಸೊ ಹೇಗಿದೆ ಅಂತ ನೋಡಿ. ಈ ಥರ ಇನ್ನೂ ವೀಡಿಯೋಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ.